ಭಕ್ತಿ ಇಲ್ಲದೆ, ಸಾಧನೆ ಇಲ್ಲದೆ ಯಾರು ಸೇವೆ ಮಾಡ್ತಾರೆ, ಪ್ರಭುಪಾದರು ಹೇಳ್ತಾರೆ ಅದು ಸೇವೆ ಅಲ್ಲ, ಅದು ವ್ಯಾಪಾರ. ಅರ್ಥ ಆಯ್ತಾ? ನಾವೆಲ್ಲ ದೇವ್ರಿಗೆ ಕೆಲಸ ಮಾಡ್ತೇವೆ ಪ್ರಭುಜಿ, ಸೇವೆ ಮಾಡ್ಕೊಂಡಿರ್ತೀವಿ, ಆದ್ರೆ ಭಕ್ತಿ ಮಾಡಕ್ ಇಷ್ಟ ಇಲ್ಲ ನಮಗೆ. ದೇವರಿಗೆ ತಲೆ ಬಗ್ಗಕ್ ಇಷ್ಟ ಇಲ್ಲ, ದೇವ್ರ ನಾಮಸ್ಮರಣೆ ತಗೊಳಕ್ ಇಷ್ಟ ಇಲ್ಲ, ಅವನ ಬಗ್ಗೆ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಭಕ್ತಿ ಭಾವ ಇಲ್ಲ. ಬಟ್ ಏನಾರ ಒಂದು ಕೆಲಸ ಮಾಡಿ ಹೋಗ್ತಾರ ಅವರು. ಅವಾಗ ಏನಾಯ್ತು, ಅದು ಏನಾರ ಮಾಡ್ತಾ ಇದಾರೆ ಅಂದ್ರೆ ಏನಾರ ಒಂದು ಉದ್ದೇಶ ಇರ್ತದಲ್ಲ, ಅಲ್ಲಿ ಏನಾರ ಒಂದು ಉದ್ದೇಶ ಇದ್ದೇ ಇರ್ತದೆ. ಇದನ್ನ ಮಾಡಕ್ ರೆಡಿ ಇಲ್ಲ, ಅವ್ರಿಗೆ ಸಾಧನ ಮಾಡಕ್ ರೆಡಿ ಇಲ್ಲ, ದೇವರ ನಾಮಸ್ಮರಣೆ ಮಾಡಕ್ ರೆಡಿ ಇಲ್ಲ, ಓಕೆ, ದೇವರದೊಂದು ಪೂಜೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಇದು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾವು ಇದು ಯಾವ್ದು ಮಾಡಕ್ ಆಗಲ್ಲ ಪ್ರಭುಜಿ, ನಾನು ಸೇವೆ ಮಾಡಿ ಹೋಗ್ತೀನಿ. ಇಲ್ಲಿ ಹೇಳ್ತಾರೆ ಪ್ರಭುಪಾದರದು ಸೇವೆ ಆಗಲ್ಲ, ವ್ಯಾಪಾರ ಆಗತ್ತೆ. ಅರ್ಥ ಆಯ್ತಾ ನಿಮಗೆ? ಹಾಗಿದ್ರೆ ಅಂಗಡಿಯಲ್ಲಿ ಬೋರ್ಡ್ ಹಾಕಿರ್ತಾರ, ಕಸ್ಟಮರ್ ಇಸ್ ಅ ಕಿಂಗ್ ಅಂತ ಹಾಕಿದ್ರೆ ನೋಡಿರ ನೀವು? ಏನದ್ರ ಅರ್ಥ? ಕನ್ನಡದಲ್ಲಿ ಏನ್ ಹಾಕಿರ್ತಾರೆ? ಗ್ರಾಹಕನೇ ಧನಿ ಅಥವಾ ರಾಜ ಅಂತ ಹಾಕಿರ್ತಾರೆ. ಅವನು ಅದಕ್ಕೆ ಸಾಧ್ಯ ರೀ ಅದು? ಇವ್ರು ಯಾಕೆ ಹಾಕಿರ್ತಾರೆ ಅದನ್ನ ಬೋರ್ಡ್? ವ್ಯಾಪಾರ ಆಗ್ಲಿ, ಅದ್ರ ಹಿಂದ್ಗಡೆ ಅವ್ನು ರಾಜ ಅಂತ ಹೇಳ್ತಿರ್ತಾನ, ದೊಡ್ಡ ರಾಜ ಅಂತ ಹೇಳ್ತಾರೆ. ಏನು, ಗ್ರಾಹಕರೇ ನಮ್ಮ ದೇವರು, ಆ ಗ್ರಾಹಕರ ದೇವರ ಹಂಗ ಡೈಲಿ ಪೂಜೆ ಮಾಡಿರಿ ದೇವರಿಗೆ ಹಾಕಿರ್ತಾರೆ ಸುಮ್ನೆ. ಯಾಕೆ ಹೇಳಿ? ಕೆಲ್ಸ ಆಗತ್ತೆ. ಹಂಗ ಹೇಳೋದ್ರಿಂದ, ದೇವರಂತ ಹೇಳೋದ್ರಿಂದ ಅವ್ರ ದೇವರಾಗಲ್ಲ, ರಾಜ ಅಂತ ಹೇಳೋದ್ರಿಂದ ರಾಜನೂ ಆಗಲ್ಲ. ಹೌದು ಬಾ ನಾನ್ ರಾಜ, ನೀ ಅಂಗಡಿ ಬಿಟ್ಟು ಹೊರಗು, ನಾನ್ ಕುತ್ಕೊಳ್ತೇನೆ ಅಂತ ಆರ್ಡರ್ ಮಾಡಿದ್ರೆ ಹೋಗ್ತಾರ ಅವ್ರ ಹೊರಗೆ? ಹೋಗಲ್ಲ. ಹೇಳಕ ಅದು ಆಗಲ್ಲ. ಅದಕ್ಕೆ ಸೇವೆ ಯಥಾತಥಾವ ವಿದಧಾತು ಲಂಪತೆ ಮತ್ ಪ್ರಾಣನಾಥಸ್ತು ಸ ಏವ ನಾಪರಃ. ಬೆಳಿಗ್ಗೆ ಹೇಳ್ತೇವಲ್ಲ ನಾವು, ಅದ್ರಲ್ಲಿ ಏನಿದೆ, ಯಾವುದೇ ಪ್ರತಿ ಫಲ ಅಪೇಕ್ಷೆ ಇಲ್ಲದೆ ಭಗವಂತನಿಗೆ ಪ್ರೀತಿಯಿಂದ ಮಾಡೋ ಸೇವೆನೇ ಭಕ್ತಿ.